ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 11 ಹಾಗೂ 12ನೆಯ ಕವನ. 11ನೇ ಕವನ ಬಂದು ವೇದ ನಾಲ್ಕದ ರಂಗ ವಾರಾಷ್ಟದ ಆಷದಿ, ಅಂದರೆ 4 6 18 ಪುರಾಣಗಳ ನ್ಯಾಯ, ಅಂದರೆ 4 ವೇದಗಳು 6 ವೇದಾಂಗಗಳು 18 ಪುರಾಣಗಳು ನ್ಯಾಯ, ಅಂದರೆ ವೇದ ನಾಲ್ಕದ ಆರಂಗವಾರ ಅಷ್ಟಾದಿಶದಿ ಈ ಪುರಾಣ ಸ್ಮೃತಿಗಳೊಳಗಾದ ಪೂರ್ವೋತ್ತರದ ಮೀಮಾಂಸದ ಪರಿಕ್ರಮದ ವಾದ ಸನ್ಯಾಯವನ್ನು ಶಬ್ದೋದ ಅದಿ ನಳವಡಿಸಿ ರಚಿಸಿದ ಬಾದರಾಯಣ ಅಂಗಗಳನ್ನು ಭಜಿಸಿದ ಮನದೊಳಗೆ, ಅಂದರೆ 4 ವೇದಗಳು 6 ವೇದಾಂಗಗಳು 18 ಪುರಾಣಗಳು ನ್ಯಾಯ ಸ್ಮೃತಿಗಳು ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆಗಳನ್ನು ಸಾಗರೋಪಮವಾದ ಶಬ್ದಗಳನ್ನು ಅಳವಡಿಸಿ ರಚಿಸಿದ ಬಾದರಾಯಣರ ಪಾದಗಳನ್ನು ವೈಶಂಪಾಯನು ಮನಸ್ಸಿನಲ್ಲಿಯೇ ಭಜಿಸಿದನು ಎಂದು ಅರ್ಥ. 12ನೆಯ ಕವನ ಅರಸ ಕೇಳೈ. ನಾರದಾದ್ಯರು ಸರಸಿರು ಅಸಂಭವನ ಸಭೆಯಳು ಬ್ರಹ್ಮನ ಸಭೆಯಲ್ಲಿ ವರ ಮಹಾಭಾರತವ ಕೊಂಡಾಡಿದರು ಭಕ್ತಿಯಲ್ಲಿ. ವರ ಮಹತ್ವದಿ ಭಾರವತ್ವದಿ ವರ ಮಹಾಭಾರತ ವಿದೊಂದೇ ದುರಿತ ದುರ್ಗ ಭೇದಕರ ವಿರೇಳು ಲೋಕದಲ್ಲಿ. ರಾಜನೇ ಕೇಳು, ನಾರದಾದಿ ಋಷಿಗಳು ಬ್ರಹ್ಮನ ಸಭೆಯಲ್ಲಿ ಮಹಾಭಾರತದ ಮಹತ್ವವನ್ನು ಭಾರತವನ್ನು ಹೊಂದಿರುವುದೊಂದೇ ಕೊಂಡಾಡಿದರು. 14 ಲೋಕಗಳಲ್ಲಿ ಪಾಪದ ಕೋಟೆಯನ್ನು ಒಡೆಯಲು ಭಾರತ ಒಂದಕ್ಕೆ ಸಾಧ್ಯ ಎಂದರು. ಧನ್ಯವಾದಗಳು.